ಸೊಲ್ಮೆಲ್ ವೀಕ್ಷಕರೇ, ಪ್ರತಿ ವರ್ಷ ಇಡೀ ಊರ್ದಕ್ಲೆಗೆ ಒಂದು ಸಂಭ್ರಮ ಧರ್ಮಸ್ಥಳದ ಲಚ್ಚಿ ಪೋಯೇಪ ಅಂದು ದುಮ್ಮದಕ್ಲೆ ಪೂರ ಈ ಕ್ಷೇತ್ರನು ಧರ್ಮಸ್ಥಳ ಅಂದ ಪನೆಯಿರಿ ತಳತ್ತ ಲಚ್ಚಿ ಪೊಗು ಪೋಯರ ಉಂಡ ಪಂಡದು ಅಂಚಿನ ಒಂಜಿ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಕ್ಷೇತ್ರ. ಮಂಜುನಾಥ ಸ್ವಾಮಿ ಪಂಡ ಪಾತೆರ ಬುಡಯಿ ವೆಂಕಟರಮಣೆ ಕಾಸು ಬುಡಯಿ ಪಂದ ಲೆಕ್ಕಗೆ ಅಂಚಾದು ಕುಟುಂಬಡು ಒವೇ ರೀತಿಯ ವಾಕ್ ಸಂಬಂಧ ದೋಷಲಿತ್ತಂದಾಂಡ ಈ ಧರ್ಮಸ್ಥಳ ಕ್ಷೇತ್ರಗೂ ಬತ್ತದು ಮುಲ್ಪ ಕಾವಂದೇರ್ನ ಅತ್ತಂಡ ಏರು ಧರ್ಮಾಧಿಕಾರಿಲು ಪೂರ ಅಕಲ್ಡ ಪಂಡದು ಒಂಜಿ ಕಾಣಿಕೆ ಪಾಡ್ದು ಇಲ್ಲಡೆ ಕೊಣದು ಒಂಜಿ ತಾರಾಯಿ ಕಟ್ಟಡದಾಂಡ ವಾಕ್ ಸಂಬಂಧಲು ಪೂರ ನಿವಾರಣೆ ಆಪುಂಡು ಪನ್ಪನ ನಂಬಳಿಗೆ ಇತ್ತಂಡು ಇನಿಕ್ಕಲ ಆ ಸಂಪ್ರದಾಯ ಅಂಚಿನ ನಡತೊಂದು ಬೈದಂಡು ಅಂಚಿತ್ತಿ ಧರ್ಮಸ್ಥಳದ ಈ ವರ್ಷದ ಲಚ್ಚಿಪಗು ಎಂಕುಲು ಬೈದ ಬೇತೆ ಬೇತೆ ಕಾರ್ಯಕ್ರಮಲು ಮೂಲ ನಡಪುಂಡು ಅಂಡ ಈ ಕಾರ್ಯಕ್ರಮಡು ನಮ್ಮ ತೋಜಾವುನಿ ಲಚ್ಚಿಪುಡು ದಾದಪುರ ಇತ್ತಿಂಡೆ ಪಂಡದು ವಸ್ತು ಪ್ರದರ್ಶನ ಆದುಪ್ಪು, ಆಹಾರ ಮಳಿಗೆ ಆದುಪ್ಪು, ಅತನ ಬೇತೆ ಬೇತೆ ವಾಣಿಜ್ಯ ಮಳಿಗೆಲಾದುಪ್ಪು ಮಾತೆಲ್ಲ ಯಾನಿಕ್ಲೆಗೆ ತೋಜಾವೆ ಲಚ್ಚಿಪದ ಪೊರ್ಲು ತೂಕ ಬಲೆ. ಇವತ್ತು ನಡೆಯಲಿಕ್ಕಿರುವಂತಹ ಸರ್ವಧರ್ಮ ಸಮ್ಮೇಳನದ ಕ್ಷಣಗಣನೆ ಆರಂಭ ಆಗಿದೆ. ಸಮಯ 5 ಗಂಟೆ 10 ನಿಮಿಷ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಬಾರಿ ಸ್ವಲ್ಪ ಸರಳ ಎಂದುಕೊಂಡರೂ ಭಾಳ ಚೊಕ್ಕವಾಗಿ ಅಲಂಕೃತಗೊಂಡಿದೆ. ಶ್ರೀ ಮಂಜುನಾಥ ಸ್ವಾಮಿಯ ಪಾದತಳದಲ್ಲಿ ನಾವಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಸೇರಿಕೊಂಡಂತೆ ಕ್ಷೇತ್ರಕ್ಕೆ ಆನೆ ಅಂಬಾರಿ ಸಹಿತ ಮೆರವಣಿಗೆ ಈಗ ಆಗಮಿಸಲಿಕ್ಕಿದೆ. ನಾವು ಮಂಜುನಾಥ ಸ್ವಾಮಿಯ ದೇವಸ್ಥಾನದತ್ತ ಇದೀಗ ತೆರಳ್ತಾ ಇದ್ದೇವೆ. ಬಿಗು ಪೊಲೀಸು ಬಂದೋಬಸ್ತ್ ಕೂಡ ಇದೆ. ಯಾಕೆ ಹೇಳಿದರೆ ಹೋಮ್ ಮಿನಿಸ್ಟರ್ ಅವರು ಬರ್ತಾ ಇರೋದು. ಯಾವಾಗಲಿನ ಹಾಗೆ ಜನಜಂಗುಳಿಗೆ ಅವಕಾಶ ಕೊಟ್ಟಿಲ್ಲ. ಒಟ್ಟು ಎಲ್ಲೆಡೆ ಪೊಲೀಸರೇ ತುಂಬಿದ್ದಾರೆ. ಗೃಹ ಸಚಿವರ ಆಗಮನದ ನಿರೀಕ್ಷೆಯಲ್ಲಿ ಜನತೆ ಇದ್ದಾರೆ. ಈಗಾಗಲೇ ಕಾವಂದರ ಜೊತೆಗೆ ಅವರು ಮಾತುಕತೆಯಲ್ಲಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಮೆರವಣಿಗೆ ಆಗಮಿಸಲಿಕ್ಕಿದೆ. ಬನ್ನಿ ಸ್ವಲ್ಪ ಕ್ಷೇತ್ರದ ಹತ್ತಿರ ತೆರಳೋಣ. ಕ್ಷೇತ್ರದ ಆನೆ ಸಹಿತ ಮೆರವಣಿಗೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಹೊರಡುವಂತಿದೆ. ಬೇರೆ ಬೇರೆ ಊರಿಂದ ಬಂದಿರುವಂತಹ ಭಕ್ತಾದಿಗಳು ಇದೀಗ ಅಮೃತವರ್ಷಿಣಿ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಇದು ಲಲಿತೋದ್ಯಾನ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುಂದರವಾದ ನಿಸರ್ಗ ಪರಿಸರ ಮತ್ತು ಹಸಿರು ಕಂಗೊಳಿಸುವಂತಹ ಲಲಿತೋದ್ಯಾನ. ಲಲಿತೋದ್ಯಾನದಲ್ಲಿ ಏನಿದೆ ಆಮೇಲೆ ನೋಡೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸೆಲ್ಫಿಯನ್ನು ತೆಗೆಯುವುದಕ್ಕಾಗಿ ಇಲ್ಲೊಂದು ಕೌಂಟರನ್ನು ಕೂಡ ಇಟ್ಟಿದ್ದಾರೆ ನೋಡಿ. ಮಕ್ಕಳ ಜೊತೆ ಕರಡಿ ಆಟ, ಸಿಂಹದ ಆಟ ಎಲ್ಲರೂ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ನಿಮ್ಮ ಗೆಳೆಯರಿಲ್ಲಿದ್ದಾರೆ. ಮಕ್ಕಳಾಟ ಮಾಡ್ತಾ ಇದ್ದಾರೆ. ಮೆರವಣಿಗೆಗೆ ರಂಗು ತುಂಬಿಸಲು ವಿವಿಧ ವೇಷಭೂಷಣಗಳು ಸಿದ್ಧ ಆಗಿರುವಂತಹ ಸಮಯ. ಮಕ್ಕಳನ್ನು ರಂಜಿಸುವುದಕ್ಕೆ ಈ ಗೊಂಬೆಗಳು ಪ್ರಯತ್ನ ಪಡ್ತಾ ಇದೆ. ದೇವಸ್ಥಾನದ ಮುಂಭಾಗದ ಸಿಂಗಾರ ನಡೀತಾ ಇದೆ. ಪ್ರತಿ ವರ್ಷದಂತೆ ಒಬ್ಬರು ಭಕ್ತರು ಈ ಒಂದು ಸಿಂಗಾರವನ್ನು ನಡೆಸುವವರು. ಮೇಲೆ ನಿಲ್ಲಿಸುವುದಕ್ಕೆ ಶಿವಲಿಂಗ ಕೂಡ ಸಜ್ಜಾಗ್ತಾ ಇದೆ ನೋಡಿ. ಇಲ್ಲಿ ನಾಗ ಮತ್ತು ಶಿವಲಿಂಗ
ಈಗ ಸಿದ್ಧತೆ ಆಗ್ತಾ ಇದೆ. ಎಡಬದಿಯಲ್ಲಿರುವ ಕ್ಯೂ ಕಾಂಪ್ಲೆಕ್ಸ್ನ ಸಾಲಿನಲ್ಲಿ ಸೇರಿಕೊಂಡು ಒಳಗಡೆ ಬರಬೇಕಾದ ಆನೆಗಳ ಆಟ ಮಕ್ಕಳ ಹಾಗೆ ಇಲ್ಲಿನ ಲಕ್ಷ್ಮಿ ಮತ್ತು ಅಮ್ಮ ಆಡ್ತಾ ಇದ್ದಾರೆ. ಜಾಸ್ತಿ ಇರುವ ಎರಡು ಆನೆಗಳನ್ನು ಕೂಡ ಮೊಬೈಲ್ ಫೋನ್, ಚಿನ್ನಾಭರಣ ಒಂದೇ ಹಾಗೂ ಸಂಕೋಲೆಯಲ್ಲಿ ಕಟ್ಟಲಾಗಿದೆ. ಆದಷ್ಟು ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ದೇವಸ್ಥಾನದ ಎದುರುಗಡೆ ಬಾಗಿಲಿನ ಹತ್ರ ಯಾರು ಕೂಡ ನಿಂತ್ಕೊಳ್ಬಾರ್ದು. ದೇವಸ್ಥಾನದ ಎದುರುಗಡೆ ಬಾಗಿಲಿನಿಂದ ನೇರವಾಗಿ ದೇವರ ದರ್ಶನಕ್ಕೆ ಯಾರನ್ನು ಒಳಗಡೆ ಬಿಡುವುದಿಲ್ಲ. ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ದೇವಸ್ಥಾನದ ವಠಾರಕ್ಕೆ ವಿನಂತಿ. ಭದ್ರತೆಯ ದೃಷ್ಟಿಯಿಂದ ಲಗೇಜ್ಗಳನ್ನು ದೇವಸ್ಥಾನದ ಒಳಗಡೆ ತರಲು ಅವಕಾಶವಿಲ್ಲ. ಶಿವಾನಿ ಮತ್ತು ಲಕ್ಷ್ಮಿ ಅತಿಥಿ ಗಣ್ಯರ ಜೊತೆಗೆ ಕ್ಷೇತ್ರದ ಬೋರ್ಡಿನಿಂದ ಮೆರವಣಿಗೆ ಈಗ ಆರಂಭಗೊಳ್ಳಿಕ್ಕಿದೆ. ಸಚಿವ ಪರಮೇಶ್ವರ್ ಅವರ ಜೊತೆಗೆ ಪೂಜ್ಯ ಕಾವಂದರು ಹಾಗೂ ಶ್ರೀಗಳು ಮೆರವಣಿಗೆಯಲ್ಲಿ ಈಗ ತೆರಳುತ್ತಾ ಇದ್ದಾರೆ. ಮೆರವಣಿಗೆ ಅಮೃತ ವರ್ಷಿಣಿ ಸಭಾಭವನದತ್ತ ತೆರಳುತ್ತಾ ಇದೆ.
ಇದು ಲಲಿತೋದ್ಯಾನ. ಈ ಲಲಿತೋದ್ಯಾನದಲ್ಲಿ ಏನೇನಿದೆ ಒಂದು ಸ್ವಲ್ಪ ಹೊತ್ತು ನೋಡೋಣ ಬನ್ನಿ. ಇಲ್ಲಿ ಭಾಳ ಚಂದದ ಮರಗಳ ಜೊತೆಗೆ ಸ್ವಚ್ಛವಾಗಿ ಹೂ ಗಿಡಗಳನ್ನು ಜೋಡಿಸಲಾಗಿದೆ. ಇಲ್ಲಿರುವ ಒಂದು ಸುಂದರ ಗರ್ಭಗುಡಿ ಆಕಾರದ ರಚನೆಯನ್ನು ಹೂಗಳಿಂದ ಸಿಂಗರಿಸಲಾಗಿದೆ. ಶಾರದಾ ಮಾತೆಯ ವಿಗ್ರಹವನ್ನು ಇಲ್ಲಿರಿಸಲಾಗಿದೆ ಮತ್ತು ಮಕ್ಕಳು ಶಾರದಾ ಮಾತೆಯ ಪದತಳದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ರೀತಿಯಲ್ಲಿ 2 ಮಕ್ಕಳ ಓದುವ ಭಂಗಿಯನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಶ್ರೀ ಕ್ಷೇತ್ರದ ದಫೇದಾರರು ಅಂತೇಳಿ ಬಿಂಬಿಸಲಾಗಿದೆ. ಆದರೆ ಅವರಿಗೆ ಚಿಂತೆ ಯಾಕೆ ಗೊತ್ತಿಲ್ಲ, ಒಂದು ರೀತಿ ಆಯಾಸ ಆದ ರೀತಿಯಲ್ಲಿ ದಫೇದಾರರ ಚಿತ್ರಣವನ್ನು ಇಲ್ಲಿ ಮಾಡಲಾಗಿದೆ. ಇನ್ನೊಂದು ಭಾಗದಲ್ಲಿ ಒಬ್ಬರು ವೈದಿಕ ತಂತ್ರ ಗೊತ್ತಿದ್ದವರ ಹಾಗೆ ಏನನ್ನು ತಾಳಗಿರಿಯಲ್ಲಿ ಬರೆಯುವ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಯಾರೂಡದ ಒಳಗೆ ಹೋಗದ ಹಾಗೆ ಬೋರ್ಡ್ ಕೂಡ ಹಾಕಲಾಗಿದೆ. ಪ್ರವಾಸಿಗರು ಭಾಳ ಆಸಕ್ತಿಯಿಂದ ಎಲ್ಲವನ್ನು ಗಮನಿಸಿ ಪಾರ್ಕ್ ಸುತ್ತಾಟ ಮಾಡುತ್ತಾರೆ. ಮತ್ತು ಸುಂದರವಾದ ಹುಲ್ಲುಗಾವಲು, ಒಂದು ಕಡೆ ಬಿದಿರಿನ ಮರಗಳು, ಸುಂದರ ಹುಲ್ಲಿನ ಚಾವಣಿ, ಬೇರೆ ಬೇರೆ ರೀತಿಯ ಮರಗಳನ್ನು ನೆಟ್ಟು ಈಗ ಅದು ಬೃಹದಾಕಾರವಾಗಿ ಬೆಳೆದಿದೆ. ಧರ್ಮಸ್ಥಳದ ಈ ಲಲಿತೋದ್ಯಾನವನ್ನು ನೋಡೋದಕ್ಕೆ ಕೆಲವು ಸಂದರ್ಭಗಳಲ್ಲಿ ವಿಶೇಷ ಜನಸಂದಣಿ ಕೂಡ ಇರ್ತದೆ. ಅಕ್ವೇರಿಯಮ್ಮನ್ನು ಇಲ್ಲಿ ಜೋಡಿಸಲಾಗಿದೆ. ಯಾವ ರೀತಿಯ ಮೀನುಗಳಿದೆ ಅದಕ್ಕೆ ಫ್ಲ್ಯಾಶ್ ಹಾಕಬಾರದು ಅಂತೇಳಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇಲ್ಲಿರುವ ಅಕ್ವೇರಿಯಂನಲ್ಲಿ ಇರುವಂಥ ಮೀನುಗಳನ್ನು ಜನತೆ ಬಹಳ ಕುತೂಹಲದಿಂದ ವೀಕ್ಷಿಸ್ತಾರೆ. ಡೋಂಟ್ ಟಚ್ ದ ಗ್ಲಾಸ್ ಅಂತೇಳಿ ಬೋರ್ಡು ಕೂಡ ಹಾಕಿದ್ದಾರೆ. ಬೇರೆ ಬೇರೆ ತರಹದ ತರಹೇವಾರಿ ಮೀನುಗಳು ಜನಾಕರ್ಷಣೆಗೆ ಕಾರಣ ಆಗ್ತಾಯಿದೆ. ಭಾಳ ಸುಂದರವಾದ ರಚನೆಯ ಅಕ್ವೇರಿಯಂಗಳನ್ನು ಇಲ್ಲಿ ಜೋಡಿಸಲಾಗಿದೆ. ಮೀನುಗಳು ಶಾಂತಿಯನ್ನು ಕಾಪಾಡುವಂಥದ್ದು, ಭಾಳ ಶಾಂತವಾಗಿ ಅದರ ಕೆಲಸವನ್ನು ಅದು ಮಾಡ್ತಾ ಇರ್ತದೆ. ಈ ಕಾರಣಕ್ಕಾಗಿ ಶಾಂತತೆಯನ್ನು ಕಾಪಾಡಿ ಅಂತೇಳಿ ಸೂಚನೆಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಎಷ್ಟು ಚೆಂದದ ಮೀನಿದೆ ನೋಡಿ. ಅದು ಸ್ವಚ್ಛಂದವಾದ ನೀರಲ್ಲಿ ವಿಹರಿಸ್ತಾ ಇರ್ತದೆ. ಅದಕ್ಕೆ ಕೃತಕ ಆಹಾರವನ್ನು ಕೂಡ ಇಲ್ಲಿ ಪೂರೈಸ್ತಾರೆ. ಭಾಳ ದೊಡ್ಡ ಗಾತ್ರದ ಮೀನು. ಇದು ನೋಡಿದರೆ ಬಾಯಿ ನೋಡಿ, ಸಿಕ್ಕಿದರೆ ನಮ್ಮನ್ನು ತಿನ್ನುವ ಹಾಗೆ ಬಾಯಿ ಆಕಳಿಸ್ತಾ ಇದೆ. ಸುಂದರ ಮೀನುಗಳು. ಟಿನ್ ಫಾಯಿಲ್ ಬಾರ್ಬ್ ಅನ್ನುವಂಥ ಒಂದು ಮೀನು ಸೈಫ್ರಿನಿಡೆ ಕುಟುಂಬದ್ದು. ಇದರ ಮೂಲ ಆಗ್ನೇಯ ಏಷ್ಯಾ ಮತ್ತು 14 ಇಂಚುಗಳವರೆಗೆ ಈ ಮೀನು ಬೆಳೆಯುತ್ತದೆ. ಮತ್ತು ಬ್ಲ್ಯಾಕ್ ಫೋಸ್ಟ್ ಮೀನುಗಳಿದೆ ನೋಡಿ. ಬ್ಲ್ಯಾಕ್ ಫೋಸ್ಟ್ ಮೀನುಗಳು ಇದರ ಮೂಲ ದಕ್ಷಿಣ ಅಮೇರಿಕಾ ಮತ್ತು 20 ಇಂಚುಗಳವರೆಗೆ ಈ ಮೀನುಗಳು ಬೆಳೀತದೆ. ಮತ್ತು ಫ್ಲವರ್ ಹಾರ್ನ್ ಸಿಕ್ವಿಡ್ ಅಂತೇಳಿ ಇದು ಪ್ಯಾರಾ ನಿಟ್ರೋಪ್ಲಸ್ ಸಿವಿನಸ್ ಅನ್ನುವಂಥ ಪ್ರಭೇದಕ್ಕೆ ಸೇರಿದ್ದು. ಮತ್ತು ಇದು ಮೂಲ ಹೈಬ್ರಿಡ್ ಥೈಲ್ಯಾಂಡ್, ತೈವಾನ್ ಮತ್ತು ಮಲೇಷ್ಯಾದಲ್ಲಿ ಈ ಮೀನುಗಳನ್ನು ಸಾಕ್ತಾರೆ ಮತ್ತು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡಿ ಕಳಿಸ್ತಾರೆ. ಇಲ್ಲಿಗೆ ಅದು ಇಂಪೋರ್ಟ್ ಆಗಿ ಬರ್ತವಂಥದ್ದು. ಮೀನುಗಳಿಗೆ ಫ್ಲ್ಯಾಶ್ ಹಾಕಬಾರ್ದು ಅಂತೇಳಿ ಸೂಚನೆ ಇದೆ. ದಯವಿಟ್ಟು ಯಾರು ಫ್ಲ್ಯಾಶ್ ಹಾಕಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕಂಡುಬರುವುದು ಕೋಯಿ ಕಾರ್ಪ್ ಅನ್ನುವಂಥ ಒಂದು ಪ್ರಭೇದದ ಮೀನುಗಳು. ಇದರ ಮೂಲ ಜಪಾನ್ ಮತ್ತು ಚೀನಾದಲ್ಲಿದೆ. ಸುಮಾರು 15ರಿಂದ
30 ಇಂಚು ಈ ಮೀನುಗಳು ಬೆಳೀತವೆ. ಜೀವಿತಾವಧಿ ಸುಮಾರು 100 ರಿಂದ 200 ವರ್ಷಗಳ ಅವಧಿಯಲ್ಲಿ ಈ ಮೀನುಗಳನ್ನು ನೋಡಲಿಕ್ಕೆ ಸಿಗ್ತದೆ. ಇದು ಆಲಿಗೇಟರ್ ಗಾರ್ ಅಂತೇಳಿ, ಇದು 6 ಅಡಿಯಿಂದ 10 ಅಡಿ ಮತ್ತು ಉತ್ತರ ಅಮೇರಿಕದ ಭಾಳ ಸುಂದರವಾದ ಪ್ರಭೇದವನ್ನು ಹೊಂದಿರುವಂಥ ಮೀನು. ಅದು ಮೇಲೆ ಬರುವುದು ಸ್ವಲ್ಪ ಕಷ್ಟ, ಬಹುಶಃ ಆಳವಾಗಿ ಇರುವಂತಹ ಡೀಪ್ ಸಿಯಲ್ಲಿ ಸಿಗುವಂಥ ಮೀನುಗಳಿದು. ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತೇಳಿ, ಇದು ನಮ್ಮಲ್ಲಿ ಮುಗುಡು ಮೀನಿದೆ ಅಲ್ಲ, ಅದೇ ಥರ ಕಾಣ್ತದೆ, ಬಟ್ ಭಾಳ ಕಾಸ್ಟ್ಲಿ ಮೀನು ಇದು. 3 ರಿಂದ 4 ಅಡಿ ಬೆಳೀತದೆ ಮತ್ತು ದಕ್ಷಿಣ ಅಮೇರಿಕದ ಒಂದು ಪ್ರಭೇದ. ಗಾಢ ಕಂದು, ಬೂದು ಮತ್ತು ದಪ್ಪ ಹಳದಿ, ಬಿಳಿ ಬ್ಯಾಂಡ್, ಕೆಂಪು ರೆಕ್ಕೆ ಮತ್ತು ಜೀವಿತಾವಧಿ 15 ವರ್ಷ. ಗ್ರೇಟ್. ಮನುಷ್ಯನ 1/4 ಜೀವಿತವನ್ನು ಹೊಂದಿರುವಂಥ ಮೀನುಗಳು. ಬಹುಶಃ ನಮ್ಮಲ್ಲೆಲ್ಲಾದರೆ 2 ದಿವಸದಲ್ಲಿ ಬಂಗುಡೆ ಪದಾರ್ಥ ಮಾಡಿ ತಿಂದಾಗ್ತದೆ ನಾವು. ನೋಡಿ, ಇದು ಮೀನು ಆಳ ಶಿಪ್ಪಿಂಗ್ ಇದ್ದು ಭಾಳ ಸಮುದ್ರದ ಆಳದಲ್ಲಿ ಬದುಕಿದ ಹಾಗೆ ನೆಲಕ್ಕೆ ತಾಗಿಕೊಂಡು ಬದುಕ್ತಾ ಇರ್ತದೆ. ಅದಕ್ಕೆ ಮನಸ್ಸಾದಾಗ ಮೇಲೆ ಬರ್ತದೆ ಅದು. ಆಸ್ಕರ್ ಫಿಶ್ ಅಂತೇಳಿ ವೈಜ್ಞಾನಿಕ ಹೆಸರು ಇದಕ್ಕೆ ಆಸ್ಟ್ರೋನೋಟಸ್ ಒಸಲ್ಯಾಟಸ್ ಅಂತೇಳಿ, ಕುಟುಂಬ ಸಿಕ್ಲಿಡಿತು ಮತ್ತು ದಕ್ಷಿಣ ಅಮೇರಿಕದ ಉಷ್ಣವಲಯದಲ್ಲಿ ಈ ಒಂದು ಮೀನುಗಳು ಕಾಣಸಿಗ್ತದೆ. ಸುಮಾರು 12 ಇಂಚುಗಳವರೆಗೆ ಉದ್ದ ಮತ್ತು 20 ವರ್ಷಗಳ ಜೀವಿತಾವಧಿಯನ್ನು ಹೊಂದಿರುವಂಥ ಮೀನು ಇದು ಆಸ್ಕರ್ ಫಿಶ್ಶು. ಮತ್ತು ಸಿಲ್ವರ್ ಅರೋವಾನ ಅನ್ನುವಂಥ ಮೀನಿದೆ. ಇದು ಆಸ್ಟ್ರಿಯೋಗ್ಲೋಸಿಡಿಯದ್ದು ಮತ್ತು 3 ಅಡಿಗಳವರೆಗೆ ಬಣ್ಣ ಬೆಳ್ಳಿ ಇರ್ತದೆ. 10 ರಿಂದ 15 ವರ್ಷ. ದಕ್ಷಿಣ ಅಮೇರಿಕದಲ್ಲಿ ಕಾಣಸಿಗುವಂಥ ಒಂದು ಸುಂದರವಾದ ಪ್ರಭೇದ ಇದು. ಇನ್ನು ನಮ್ಮಲ್ಲಿ ಅಂಜಲ್ ಫಿಶ್ ಆದರೆ, ದಕ್ಷಿಣ ಅಮೇರಿಕದಲ್ಲಿ ಏಂಜಲ್ ಫಿಶ್. ಇದೊಂದು 6 ಇಂಚುಗಳವರೆಗೆ ಇರ್ತದೆ. ಬೆಳ್ಳಿ ಅಥವಾ ಚಿನ್ನ, 3 ಕಪ್ಪು ಚುಕ್ಕಿಗಳಿರ್ತವೆ ಇದಕ್ಕೆ ಮತ್ತು 10 ವರ್ಷಗಳು. ಇದು ಆಹಾರ ಪದ್ಧತಿ ಸರ್ವಭಕ್ಷಕ, ಅರೆ ಆಕ್ರಮಣಕಾರಿ ಫಿಶ್ ಇದು. ಚಿಕ್ಕ ಚಿಕ್ಕ ಫಿಶ್ಗಳು ಸಿಕ್ಕಿದಾಗ ಆಕ್ರಮಣಕಾರಿಯಾಗಿ ಅದು ಬೇರೆದನ್ನು ತಿನ್ನಲಿಕ್ಕೆ ಹೊರಡ್ತದೆ. ಅಂತೂ ಧರ್ಮಸ್ಥಳದ ಈ ಮೀನುಗಳ ಪ್ರಭೇದ ಬಹಳ ಆಕರ್ಷಕ. ಇದು ಲೇಕ್ ಮಲಾವಿ ಸಿಕ್ಲಿಡ್ ಅನ್ನುವಂಥ ಒಂದು ಫಿಶ್ಶು. ಇದು ಪೂರ್ವ ಅಮೇರಿಕದ್ದು. 2 ರಿಂದ 12 ಇಂಚುಗಳ ಉದ್ದ. ನೀಲಿ, ಹಳದಿ, ಗುಲಾಬಿ, ಹಸಿರು, ಕೆಂಪು ಮತ್ತು ನೇರಳೆ ಬಣ್ಣದಿಂದ ಇದು ಕಾಣಸಿಗ್ತದೆ ಮತ್ತು ಸುಮಾರು 6 ರಿಂದ 10 ವರ್ಷಗಳ ಕಾಲ ಜೀವಿತಾವಧಿಯನ್ನು ಹೊಂದಿದೆ. ಮತ್ತು ಇರಿಡೆಸೆಂಟ್ ಶಾರ್ಕ್ ಅಂತೇಳಿ, ಇದು ಕುಟುಂಬ ಪೆಂಗಾಸಿಡಿದ್ದು ಮತ್ತು ಮೂಲ ಆಗ್ನೇಯ ಏಷ್ಯಾದ್ದು. 20 ಇಂಚುಗಳವರೆಗೆ ಮತ್ತು ಬೂದು ಬಿಳಿ ಬಣ್ಣ. 20 ವರ್ಷಗಳಿಗಿಂತ ಹೆಚ್ಚು ಕಾಲ ಜೀವಿತಾವಧಿ ಇರ್ತದೆ ಹಾಗೂ ಇದು ಸರ್ವಭಕ್ಷಕ ಮೀನು. ಇದು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಸಿಲ್ವರ್ ಫಿಶ್ ಇದ್ದ ಥರ ಆಸ್ಕರ್ ಬಾರ್ಬ್ ಅಂತೇಳಿ ಈ ಫಿಶ್ಶಿನ ಹೆಸರು. ಭಾರತ ಮತ್ತು ಶ್ರೀಲಂಕಾದಲ್ಲಿ ಇದರದ್ದು ಮೂಲ. ಮತ್ತು ಮಸ್ಕರಬಾಟ್, ರೆಡ್ ನೆಕ್ಲೆಸ್ ಟಾರ್ಬ್ 3 ಅಡಿಗಳವರೆಗೆ ಬೆಳೀತದೆ ಮತ್ತು ಕೆಂಪು ಹಾಗೂ ರೆಕ್ಕೆಗಳೊಂದಿಗೆ ಬೂದು ಬೆಳ್ಳಿ, ಕಣ್ಣುಗಳಿಗೆ ಕೆಂಪು ಗೆರೆ ಇರ್ತದೆ. ಇದಕ್ಕೆ ಸರ್ವಭಕ್ಷಕ ಮೀನು ಇದು. ಬ್ಲಡ್ ರೆಡ್ ಪ್ಯಾರಟ್ ಫಿಶ್ ಇದು ತೈವಾನಲ್ಲಿ ಅಭಿವೃದ್ಧಿಪಡಿಸಲಾದಂಥ ತಳಿ. ಇದು ಗಿಳಿ ಮೀನು ಅಂತ ಕರೀತಾರೆ. 8 ಇಂಚುಗಳವರೆಗೆ ಇರ್ತದೆ ಮತ್ತು ಬ್ರೈಟ್ ಆರೆಂಜ್ 10 ರಿಂದ 15 ವರ್ಷಗಳ ಜೀವಿತಾವಧಿಯನ್ನು ಹೊಂದಿರುವಂಥ ಒಂದು ಫಿಶ್ಶು. ಇಲ್ಲಿರುವಂಥ ಈ ಫಿಶ್ಶು ನಾವಾಗ ಇದರ ಬಗ್ಗೆ ಅಲ್ಲಿ ವಿವರಣೆ ಕೊಟ್ಟಿದ್ದೇವೆ. 37 ವರ್ಷಗಳಿಂದ ಧರ್ಮಸ್ಥಳದ ಈ ಅಕ್ವೇರಿಯಂನಲ್ಲಿ ಅದು ಇದೆ. ಭಾಳ ಸುಂದರವಾಗಿದೆ ನೋಡಿ. ನಾವಿಲ್ಲಿ ತೇಡೆ, ಮುಗುಡು ಇಂಥದ್ದನ್ನೆಲ್ಲ ನೋಡ್ತೇವಲ್ಲ, ಅದೇ ರೀತಿಯ ಒಂದು ಫಿಶ್ಶು ಭಾಳ ಶಾಂತ ಸ್ವರೂಪಿಯಾಗಿ ನೀರಿನೊಳಗೆ ಇದೆ. ಭಾಳ ಜಾಗೃತೆಯಿಂದ ಇದನ್ನು ಕಾಪಿಡಬೇಕು.
ಇದು ಗೋಲ್ಡ್ ಫಿಶ್ ಕ್ಯಾರೆಸಿಸ್ ಔರಾಂಟಸ್ ಅಂತೇಳಿ, ಮತ್ತು ಪೂರ್ವ ಏಷ್ಯದ್ದು ಗೋಲ್ಡ್ ಫಿಶ್ 6ರಿಂದ 8 ಇಂಚು ವಿವಿಧ ಬಣ್ಣಗಳಲ್ಲಿ ಇರ್ತದೆ. ಸರ್ವಭಕ್ಷಕ ಫಿಶ್ ಇದು. ಆಗಲೇ ತೋರಿಸಿದ್ದೇನೆ ನಾನು. ಇದು ಫಿರಾನಾ ಅಂತೇಳಿ, ವೈಜ್ಞಾನಿಕ ಹೆಸರು ಪೈಗೋಸೆಂಟಸ್ ಸ್ಟ್ಯಾಟರರಿ ಅಂತೇಳಿ, ದಕ್ಷಿಣ ಅಮೇರಿಕ ಮೂಲದ ಮೀನು ಇದು. ಮತ್ತು ದೈತ್ಯ ಗರಾಮಿ ಮೀನು, ಇದರದ್ದು ಮೂಲ ಜಾವಾದ ಗ್ರೇಟರ್ ಸುಂಡಾ ದ್ವೀಪದಲ್ಲಿರುವಂಥದ್ದು, ಮತ್ತು 27 ಇಂಚುಗಳವರೆಗೆ ಈ ಮೀನು ಬೆಳೆಯುತ್ತದೆ. ಎಲ್ಲರ ಆಕರ್ಷಣೆಗೆ ಪಾತ್ರ ಆಗಿರುವಂತಹ ಒಂದು ಅಕ್ವೇರಿಯಂ ಇದು, ಫಾಂಡ್. ಇಲ್ಲಿ ದೊಡ್ಡ ದೊಡ್ಡಾದಂಥ ಮೀನುಗಳನ್ನು ನಾವು ಫಾಂಡಲ್ಲಿ ಹಾಕ್ತೇವೆ ಅಂತೇಳಿ ಇಲ್ಲಿ ಮತ್ಸ್ಯಪಾಲಕರು ಹೇಳ್ತಾರೆ. ನಾವು ಈಗ ಹೊರಗಡೆ ಬಂದಿದ್ದೇವೆ. ಮತ್ಸ್ಯ ಕನ್ನಿಕೆಯರನ್ನೆಲ್ಲ ನೋಡಿ ಆಯ್ತಲ್ಲ. ಈಗ ಉದ್ಯಾನವನದ ಹೊರಗಡೆ ಯಾವ ರೀತಿಯ ಗಿಡಗಳಿದೆ, ಯಾವ ರೀತಿ ನಮ್ಮ ಪ್ರವಾಸಿಗಳು ಇಲ್ಲಿ ಗಾಳಿ ಸ್ವೀಕರಿಸ್ತಾರೆ, ಮತ್ತು ನಾವಾಗ ಏನು ಅಕ್ವೇರಿಯಮಲ್ಲಿ ಮೀನುಗಳನ್ನು ನೋಡಿದ್ದೇವೆ, ಅದು ದೊಡ್ಡದಾದ ಬಳಿಕ ಅದನ್ನು ಈ ಪಾಂಡ್ಗಳಲ್ಲಿ ಬೆಳೀಲಿಕ್ಕೆ ಬಿಡ್ತಾರಂತೆ. ನೋಡಿ, ದೊಡ್ಡ ದೊಡ್ಡ ಮೀನುಗಳೆಲ್ಲ. ಈಗ ಮತ್ಸ್ಯಪಾಲಕರು ಏನು ಅಕ್ವೇರಿಯಮಲ್ಲಿ ಪೇರಿಸಿಟ್ಟಿದ್ದರು, ಆ ಮೀನುಗಳೆಲ್ಲ ದೊಡ್ಡದಾಗಿದೆ ಅಲ್ಲ, ಇದಕ್ಕೆ ಗಂಟೆ ಬಡಿತಾರೆ. ನೋಡಿ, ಗಂಟೆ ಬಡಿತಾರೆ. ಅದಕ್ಕೆ ಈಗ ಆಹಾರ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಆ ಮೀನುಗಳೆಲ್ಲ ಬಂದಾಯಿತು. ನೋಡಿ, ಈಗ ಆಹಾರ ಹಾಕ್ತಾರೆ. ಆಹಾರ ತಿನ್ನುವುದಕ್ಕೆ ಅದು ಗಂಟೆ ಸದ್ದು ಕೇಳಿ ಓಡಿ ಬಂತು. ನಮ್ಮ ಅಕ್ವೇರಿಯಮಲ್ಲಿ ಬೆಳೆದ ಮೀನುಗಳನ್ನು ಅಕ್ವೇರಿಯಮಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ಪಾಂಡ್ ಮಾಡಿದ್ದಾರೆ. ನೋಡಿ, ಈ ಪಾಂಡಲ್ಲಿ ಎಷ್ಟು ವೆರೈಟಿದ್ದು ನಾವೇನೆಲ್ಲ ಅಕ್ವೇರಿಯಮಲ್ಲಿ ನೋಡಿದ್ದೇವೆ ಅದೆಲ್ಲ ಇಲ್ಲಿದೆ. ನೋಡಿ, ದೊಡ್ಡದಾಗಿ ಬೆಳೆದಿದೆ. ಗಂಟೆ ಸದ್ದು ಕೇಳಿ ಓಡಿ ಬಂದಿದೆ. ಈಗ ಮತ್ಸ್ಯಪಾಲಕರು ಏನು ಫುಡ್ ಹಾಕ್ತಾರೆ ಅದಕ್ಕೋಸ್ಕರ ಕಾಯೋದು. ಈಗ ಚೆನ್ನಾಗಿದೆ ಅಲ್ಲ. ನಾವೆಲ್ಲ ಏನು ಗ್ರಾಮೀಣ ಪ್ರದೇಶದಲ್ಲಿ ಈಗಿನ ಜಗತ್ತಲ್ಲಿ ಹುಡುಕಿದರೂ ಸಿಗದೇ ಇರುವಂಥ ಆಶ್ಚರ್ಯಗಳು ಇಲ್ಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದರೆ ಹಾಗೆ ಒಂದಕ್ಕೊಂದು ಒಂದು ಭಿನ್ನವಾಗಿರುವಂಥದ್ದು. ಈ ಮೀನುಗಳ ಜಗತ್ತು ನೋಡಲಿಕ್ಕೆ ಬಹುಶಃ ಧರ್ಮಸ್ಥಳಕ್ಕೆ ಬರಬೇಕು. ಯಾವ್ಯಾವ ದೇಶದ ಮೀನುಗಳೆಲ್ಲ ಧರ್ಮಸ್ಥಳದ ಬೆಳ್ತಂಗಡಿಯ ಈ ಮಣ್ಣಲ್ಲಿ ಮತ್ತೆ ಉಸಿರಾಡ್ತಾ ಇದೆ. ಕೆಲವು ಮೀನುಗಳಿಗೆ 20 ವರ್ಷ ಆಗಿದೆಯಂತೆ, 30 ವರ್ಷ ಆಗಿದೆಯಂತೆ. ಇಷ್ಟು ದೊಡ್ಡ ಮೀನುಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸಾಕಿ ಸಲಹುತ್ತಾರೆ. ಅದು ಯಾವುದು ಕೂಡ ತಿನ್ನುವ ಉದ್ದೇಶ ಇಲ್ಲಿ ಇಲ್ಲ. ಬರೀ ಮೀನುಗಳಿಗೆ ತಿನ್ನಿಸುವುದು ಮಾತ್ರ ಕಾವಂದರ ಉದ್ದೇಶ. ಪ್ರತಿನಿತ್ಯ ಅದಕ್ಕೆ ಆಹಾರ ಒದಗಿಸ್ತಾರೆ. ಸುಮಾರು 100 kgಗಿಂತಲೂ ಹೆಚ್ಚು ಆಹಾರವನ್ನು ಅದಕ್ಕೆ ಒಂದು ತಿಂಗಳಲ್ಲಿ ನೀಡಬೇಕಾದಂಥ ಅವಶ್ಯಕತೆ ಇರಬಹುದು. ಅಂತೂ ಮತ್ಸ್ಯಪಾಲಕರ ಮನವಿಗೆ ಗಂಟೆ ಆಡಿಸಿದ ತಕ್ಷಣ ಓಡಿ ಬಂದ ಮೀನುಗಳು ಈಗ ಆಹಾರವನ್ನು ಸ್ವೀಕರಿಸ್ತಾ ಇದೆ. ಇದೊಂದು ಸುಂದರವಾದಂಥ ದೃಶ್ಯ, ಮತ್ತೊಂದು ಅನನ್ಯವಾದಂಥ ಅನುಭವ. ಇದನ್ನು ಪ್ರವಾಸಿಗರೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲದಂತಹ ನದಿ ಪ್ರದೇಶದಲ್ಲಿ ಒಂದೇ ವೆರೈಟಿಯ ಮೀನುಗಳನ್ನು ನೋಡ್ತೇವೆ, ಅಥವಾ ಶೃಂಗೇರಿ ಕೆರೆಯಲ್ಲಿ ಒಂದೇ ವೆರೈಟಿ. ಆದರೆ ಇಲ್ಲಿ ನಾನಾ ವೆರೈಟಿ, ಅದು ಕೂಡ ವಿಭಿನ್ನ ದೇಶಗಳಿದೆ. ಪ್ರಪಂಚದಲ್ಲಿ ಎಷ್ಟು ದೇಶಗಳಿದೆ, ಅದರಲ್ಲಿ ಎಲ್ಲ ದೇಶಗಳು ಒಂದೊಂದು ಮರಿಯನ್ನು ಕಾವಂದರು ತಂದಿದ್ದಾರೆ. ನೋಡಿ, ನಿಜಕ್ಕೂ ಅಚ್ಚರಿ. ಬಹಳ ಯಾವುದೇ ಒಂದು ಮಾಂಸ ಅಥವಾ ಮತ್ತೊಂದು ತಿನ್ನುವ ಉದ್ದೇಶದಿಂದ ಇದನ್ನು ಸಾಕಿಲ್ಲ. ಕೆಲವು ಮೀನುಗಳಿಗೆ 30 ವರ್ಷ ಆಯಸ್ಸು ಕೂಡ ಆಗಿದೆ ಅಂತ ಕೇಳಿದ್ದೇವೆ. ನೋಡಿ, ಅದಕ್ಕೋಸ್ಕರ ಅಲ್ಲಿ ನೋಡಿ ನೀರು ಗುಳ್ಳೆಯನ್ನು ಕೂಡ ಬರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಲಲಿತೋದ್ಯಾನದ ಒಳಗೆ ಹೋದಾಗ ಸಿಕ್ಕಿರುವಂಥ ಅನುಭವಗಳು ಅಪಾರ. ಇಲ್ಲಿ ವಿಹಂಗಮವಾದಂತಹ ಸುಂದರವಾದ ದೃಶ್ಯಗಳನ್ನು ನಾವು ವೀಕ್ಷಿಸ್ಬೋದು. ಇಲ್ಲಿ ಹತ್ತಿರದಲ್ಲಿ ಮಂಜುಷಾ ವಸ್ತು ಸಂಗ್ರಹಾಲಯ ಇದೆ.
ನೋಡಿ, ಇದೊಂದು ಬಹಳ ಹಳೆಯದಾದ ಮಾವಿನ ಮರ. ಆ ಸೀಸನಲ್ಲಿ ಸಖತ್ ಮಾವು ಕೂಡ ಇಲ್ಲಿ ಬೆಳಿಬೋದು. ಮತ್ತು ಹಳೆಯ ಶೈಲಿಯ ಬಾವಿ ಮತ್ತು ಬಾವಿಯಲ್ಲಿ ಏತ ಮಾದರಿಯಲ್ಲಿ ನೀರೆಳೆಯುವಂತಹ ಮೊದಲಿನ ಚಕ್ರವನ್ನು ಕೂಡ ಈಗ ಹಾಗೆ ಉಳಿಸಿಕೊಳ್ಳಲಾಗಿದೆ. ಉದ್ಯಾನವನದ ಕಾರಂಜಿ, ಸುಂದರ ಚಿತ್ರಣ ಇದು. ಲಕ್ಷದ್ವೀಪಕ್ಕೆ ಬಂದಿರುವಂತಹ ಭಕ್ತಾದಿಗಳು ಈ ಕಾರಂಜಿಯನ್ನು ನೋಡಿ ಸಂತೋಷ ಪಡ್ತಾರೆ. ಇದರಲ್ಲಿ ಶಿವ ಒಂದು ರೀತಿ ಶಿವನ ಭಂಗಿ ಕೈಲಾಸದಲ್ಲಿ ಗಂಗಾ ಮಾತೆಯನ್ನು ತಲೆಯಲ್ಲಿರಿಸಿ ಋಷಿ ಮುನಿಗಳು ಶಿವನ ಮುಂಭಾಗದಲ್ಲಿ ಭಗೀರಥನ ಹಾಗೆ ಗಂಗೆಯನ್ನು ಪ್ರತ್ಯಕ್ಷ ಮಾಡಿರುವಂತಹ ಸಂದರ್ಭದಲ್ಲಿ ಬೊಗಸೆಯಲ್ಲಿ ನೀರು ಕುಡಿಯುವಂಥ ದೃಶ್ಯ ಅಂತೂ ತಾಂಡವಕ್ಕೆ ಸಿದ್ಧನಾಗಿರುವಂಥ ಶಿವನ ಹಾಗೆ ಶಿವ ಕಂಡು ಬರ್ತಾನೆ. ಗಂಗೆಯನ್ನು ಕೂಡ ತಲೆಯಲ್ಲಿ ಹರಿಸ್ತಾ ಇರುವಂತಹ ಒಂದು ಪುರಾಣದ ಸಂದರ್ಭ ಇದು. ಇನ್ನೊಂದು ಕಡೆ ಕಾವೇರಿಯ ಹಾಗೆ ನೀರು ಹರಿಸುವಂತಹ ಕನ್ಯೆ, ಒಂದು ಸುಂದರವಾದಂತಹ ದೃಶ್ಯಾವಳಿ. ಇದು ಧರ್ಮಸ್ಥಳದ ಸ್ಟ್ರೀಟ್ ಫುಡ್ ಮತ್ತು ಸ್ಟ್ರೀಟ್ ಸಂತೆಗಳ ಬೀದಿ ಇದು. ನಾವೀಗ ಸ್ವಲ್ಪ ಸಂತೆ ಸುತ್ತುವಂಥ ಕೆಲಸ ಮಾಡೋದು. ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರದಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿದ್ದು, ಈ ಒಂದು ಆದೇಶವನ್ನು ಪಾಲಿಸುವಂತೆ ಈ ಮೂಲಕ ಬೇರೆ ರೀತಿಯ ಎಲ್ಲಾ ವ್ಯಾಪಾರಸ್ಥರು ಈ ಒಂದು ಆದೇಶವನ್ನು ಪಾಲಿಸಿಕೊಂಡು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ಯಾರು ಕೂಡ ಉಪಯೋಗಿಸತಕ್ಕದಲ್ಲ. ನಾವು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿದಲ್ಲಿ 1 ಗ್ರಾಮ್ ಗೋಲ್ಡ್ ಹಾಗೆ ಬೇರೆ ಬೇರೆ ಆಭರಣಗಳಿಗಾಗಿ ಜನತೆ ಇಲ್ಲಿ ಬರ್ತಾರೆ. ಹಾಗೆ ತಿಂಡಿ ತಿನಿಸುಗಳಿಗಾಗಿ ಚರ್ಮುರಿ ಮತ್ತೊಂದು ಸ್ಟಾಲ್ಗಳಿಗೆ ತೆರಳುತ್ತಾರೆ. ಮಕ್ಕಳಿಗಾಗಿ ಬೇರೆ ಬೇರೆ ರೀತಿಯ ಆಟಿಕೆಗಳನ್ನು ಮಾರುವವರು ಕೂಡ ವ್ಯಾಪಾರಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ. ಪೊಟ್ಯಾಟೊ ಟ್ವಿಸ್ಟರ್ ಈಗ ಇದೊಂದು ಹೊಸ ಟ್ರೆಂಡ್. ಅದಕ್ಕಾಗಿಯೇ ಬೇರೆ ರೀತಿಯ ಒಳ್ಳೆಯ ಗಾತ್ರದ ಪೊಟ್ಯಾಟೊಗಳನ್ನು ಈ ವಾಣಿಜ್ಯ ಮಳಿಗೆಗಳಲ್ಲಿ ಪೇರಿಸ್ತಾರೆ. ನೋಡಿ, ಅದಕ್ಕೆ ಒಳ್ಳೆ ಪೊಟ್ಯಾಟೊ ಬೇಕು. ಪೊಟ್ಯಾಟೊದಲ್ಲಿ ಕಳೆದ ಬಾರಿ ನಾವು ಪರಿಚಯ ಮಾಡಿ ಕೊಟ್ಟಿದ್ದೇವೆ. ಈಗ ಬೆಂಗಳೂರು ಮಾದರಿಯಲ್ಲಿ ನಮ್ಮ ಗ್ರಾಮದ ಜನತೆ ಕೂಡ ಇದನ್ನೆಲ್ಲ ಕಲ್ತಿದ್ದಾರೆ. ನೋಡಿ, ಲೈಟ್ ಅಂತ ಇವರಿಗೆ ಖಾರ ಅಷ್ಟು ಬೇಡ ಅಂತೆ. ನೋಡಿ ಯಾವ ರೀತಿ ಪೊಟ್ಯಾಟೊ ಹೋಗಿ ಜನತೆಯ ಬೇಡಿಕೆಗೆ ಸರಿಯಾಗಿ ಮಾಡಿಕೊಡ್ತಾರೆ. ಅಂತೂ ಈ ಒಂದು ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಂತೆ ಸುತ್ತುವುದು ಕೂಡ ಒಂದು ವೈಭವವೇ. ಇದು ಈ ಹಬ್ಬಗಳು ಅನ್ನುವಂಥ ಒಂದು ಏನು ಕಲ್ಪನೆಗಳನ್ನು ಜನತೆ ಮಾಡಿದ್ದಾರೆ. ನೋಡಿ, ಇದು ಟ್ವಿಸ್ಟರ್ ಮಾಡುವಂಥ ಕ್ರಮ ಮಿಷಿನಲ್ಲಿ ಮಾಡಿ ಆಯ್ತು. ಈಗ ಒಂದು ಒಳ್ಳೆ ಬಟಾಟೆಯನ್ನು ಹೆಕ್ಕಿ ಅವರು ಟ್ವಿಸ್ಟರ್ಗೆ ಹಾಕಿ ಅದಕ್ಕೆ ಒಂದು ಕೋಲಿದೆ ನೋಡಿ, ಈ ರೀತಿ ಕೋಲಲ್ಲಿ ಪೇರಿಸ್ತಾರೆ. ನೋಡಿ, ಅದನ್ನು ಹೂವಿನ ಹಾಗೆ ಬೆಳೆಸಿ ಆಯಿತು. ಇನ್ನು ಮಸಾಲದಲ್ಲಿ ಮುಳುಗಿಸಬೇಕು. ಮಸಾಲದಲ್ಲಿ 50 ರೂಪಾಯಿಗೆ ಒಂದು ಟ್ವಿಸ್ಟರ್ ಸಿಗ್ತದೆ. ನೋಡಿ, ಇದಕ್ಕೆ ಈಗ ಅದು ಬೆಂದಾಯಿತು. ನೋಡಿ, ಈಗ ಇದು ಮಾಡಿಟ್ಟಿದ್ದಷ್ಟೇ. ಇದಕ್ಕೆ ಇನ್ನೂ ಕೂಡ ಮಸಾಲೆ ಹಾಕಿಲ್ಲ ಅವರು. ಯಾರಾದರೂ ಡಿಮಾಂಡ್ ಹೇಳಿದ ಕೂಡಲೇ ತಕ್ಷಣ ಮಸಾಲೆ ಹಾಕಿ ನೋಡಿ, ಈಗ ರೆಡಿ ಆಯಿತು. ಅನುಕೂಲಕ್ಕೆ ಸರಿಯಾಗಿ ಖಾರ ಬೇಕಾ, ಅದೇನು ಸರ್ ಹಾಕೋದು ಅದಕ್ಕೆ? ವೆಜ್ ಮೆನೆಸ್ ಹಾಕ್ತಾರೆ. ಆಮೇಲೆ
ಮತ್ತು ಒಟ್ಟು ಟೇಸ್ಟ್ ಟೋಟಲ್ ಆಗಿ ಒಂದು ಜನತೆಗೆ ಖುಷಿ ಕೊಡ್ತಾರೆ. ಪೂಜಾ ಸಾಮಗ್ರಿಗಳು ಶಂಖದಿಂದ ಹಿಡಿದು ಎಲ್ಲ ರೀತಿಯ ಮಾಲೆಗಳು ಮತ್ತು ಎಲ್ಲ ಗ್ರಾಹಕರಿಗೆ ಲಭ್ಯ ಆಗ್ತದೆ. ಉಂಗುರಗಳು, ಬೇರೆ ಬೇರೆ ರೀತಿಯ ಪೂಜಾ ಸಾಮಗ್ರಿಗಳನ್ನು ಸ್ವಾಮೀಜಿ ಮಾರ್ತಾ ಇದ್ದಾರೆ. ಶಂಖ ಮಾರ್ತಾರೆ. ಸರಕು, ಸರಂಜಾಮುಗಳು ಮತ್ತು ಜ್ಯೂಸಸ್ ನೋಡಿ, ಸೋಡಾ ಶರಬತ್ತು ಎಲ್ಲ ರೀತಿಯದು ಎಲ್ಲ ಸವಿತಾ ಇದ್ದಾರೆ. ತುಂಬ ಖುಷಿಯಲ್ಲಿ ಲಕ್ಷದೀಪೋತ್ಸವಕ್ಕೆ ಬಂದದಕ್ಕೆ ಮನಸ್ಸಿಗೆ ತಂಪಾಗಬೇಕು, ಹೊಟ್ಟೆಗೆ ತಂಪಾಗಬೇಕು, ಎಲ್ಲ ರೀತಿಯ ವೆರೈಟೀಸ್ ಕೂಡ ಸಿಗ್ತದೆ. ನೋಡಿದ್ದು ಜೋಳ ಬಂತು. ಜೋಳ ನೋಡಿ, ಬೇಕಾದ ಡಿಮಾಂಡ್ ಪ್ರಕಾರ ಜೋಳ ಬೇಯಿಸಿ ಕೊಡೋದು, ಸ್ಪಾಟಲ್ಲಿ ಬೇಯಿಸಿ ಕೊಡೋದು ಇವರು. ಕಾರ್ನ್, ನಾವೆಲ್ಲ ನಮ್ಮೂರಲ್ಲಿ ಜೋಳ ನೋಡಲಿಕ್ಕಿಲ್ಲ, ಅಂದರೆ ಘಟ್ಟದ ಭಾಗದಿಂದ ಹೇರಳವಾಗಿ ಜೋಳ ಬರ್ತದೆ, ಏನು ಸಮಸ್ಯೆ ಇಲ್ಲ. ಚೆಂದ ಬೇಯಿಸಿ ಕೊಡ್ತಾರೆ, ಸ್ವಚ್ಛವಾದ ನೀರಂತೆ. ತಿನ್ನಲಿಕ್ಕೆ ಚಳಿ ಇದ್ದರೆ ತುಂಬ ಅನುಕೂಲ, ದೊಡ್ಡ ಚಳಿ ಇಲ್ಲ ಇಲ್ಲಿ. ಇದು ಕೊಬ್ಬರಿ ಎಣ್ಣೆ ಅಂತೆ, ಶುದ್ಧ ಕೊಬ್ಬರಿ ಎಣ್ಣೆ. ವಿಜಯ ಕಾಫಿ ಹುಡಿ ಕೊಬ್ಬರಿ ಎಣ್ಣೆ ಎಲ್ಲ ಸಿಗುತ್ತೆ ಇಲ್ಲಿ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು ಎಲ್ಲ, ರಿಸೈಕಲ್ ಪ್ಲಾಸ್ಟಿಕ್ಗಳೆಲ್ಲ ಈಗ ಜನತೆಗೆ ಬೇರೆ ಬೇರೆ ವೆರೈಟಿಯಲ್ಲಿ ಸಿಗ್ತದೆ, ಕಡಿಮೆ ರೇಟಿಗೆ ಸಿಗ್ತದೆ. ಮತ್ತು ಆಟಿಕೆಗಳು ಮಕ್ಕಳನ್ನು ಮಂಗ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ನೋಡಿ. ಇದು ಕುಕ್ಕೆ ಸ್ಪೆಷಲ್ ಮಡಿಕೆ ಸೋಡಾ. ಕುಕ್ಕೆ ಸ್ಪೆಷಲ್ ಮಡಿಕೆ ಸೋಡಾಕ್ಕೆ ಭಾಳ ಡಿಮಾಂಡ್ ಇದೆ. ಏನು ಹಾಕ್ತಾರೆ ಕುಕ್ಕೆ ಸ್ಪೆಷಲ್ ಅಂತ ಕೇಳುವ ಮೇಡಮ್ ಹತ್ರ. ಕುಕ್ಕೆ ಸ್ಪೆಷಲ್ ಬಂಡ ದಾದ ಹೆಂಚಿನ ಕತೆ, ಕುಕ್ಕೆ ಸ್ಪೆಷಲ್ಗೆ ದಾದ ಪಾಡ್ನು. ಹಾಂ ಸೋಡನ್ನು ಮಡಿಕೆಡೆ ಮಸಾಲೆ ಪಾಡ್ಬಾ ಅವೇ ಸ್ಪೆಷಲ್, ಕುಕ್ಕೆ ಸ್ಪೆಷಲ್ ಮಸಾಲೆ ಪುದೀನಾ ಮಿರ್ಚಿ, ಪುದೀನಾ ಮಿರ್ಚಿ ಪೂರ ಸಾಲ್ಟ್, ಕೆಲವು ಐಟಮ್ ಬೇತೆ ಸೋಡಗೂ ಪಾಡು ಮತ್ತೆ ಲೆಮನ್ ಸೋಡಾ ಕೋಲ್ಡ್ ಉಪ್ಪುಂಡ. ಇಲ್ಲಿ ಕುಕ್ಕೆ ಸ್ಪೆಷಲ್ ಸೋಡಾ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಲಿಂಬು ಹಾಕಿದ್ರು. ವಾರ್ಮ್ ನೋಡಿ, ಈಗ ಕೋಲ್ಡ್ ಸೋಡಾ ಹಾಕಿದ್ದಾರೆ ನೋಡಿ. ತೆಗ್ದಾಯ್ತು, ಕ್ಯಾಪ್ ತೆಗ್ದಾಯ್ತು. ಓ ಬೇಸ್ ಬಂತಲ್ಲ, ನೊರೆ ಬಂತು ನೋಡಿ, ಬಂತು. ಇದಕ್ಕೆ ಏನೆಲ್ಲ ಹಾಕ್ತಾರೆ ನೋಡಲಿಕ್ಕಿದೆ. ಅದು ನೋಡಿ ಮಡಕೆಯಲ್ಲಿ ಮಾಡಿರುವಂಥದ್ದು. ಸೊ ಭಾಳ ಮಣ್ಣು ಅಂದರೆ ಪವಿತ್ರ ಅಲ್ಲ, ಅದಕ್ಕೆ ನಾವು ಕುಡಿಯೋದು. ಮುಳ್ಳು ಸೌತೆಗೆ ಭಾರಿ ಡಿಮಾಂಡ್ ಇದೆ ನೋಡಿ. ಹೆಚ್ಚಿನವರು ಮೆಣಸಿನಕಾಯಿ ಹಾಕಿ, ಮೆಣಸಿನ ಪುಡಿ ಹಾಕಿ ಮುಳ್ಳು ಸೌತೆ ತಿಂತಾರೆ. ಇದು ಫುಲ್ ಮಕ್ಕಳಿಗಾಗಿ ಮಾಡಿರುವಂತಹ ಆಟಿಕೆಗಳ ಸರಂಜಾಮು. ಬೇರೆ ಬೇರೆ ರೀತಿಯ ಆಟಿಕೆಗಳಿಂದ ಹಿಡಿದು ಮನೆ ಬಳಕೆಗೆ ಬೇಕಾಗುವಂತಹ ಸಾಮಗ್ರಿಗಳು, ಸಂತ ಸಾಮಗ್ರಿಗಳು ಎಲ್ಲವೂ ಕೂಡ ಈ ಒಂದು ಲಕ್ಷದೀಪೋತ್ಸವದ ಸಂದರ್ಭ ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಸಂತೆಗಳು ನಮಗೆ ಗೊತ್ತಿರ್ತದೆ. ವೆರೈಟೀಸ್ ಆಫ್ ಮಳಿಗೆಗಳು. ಒಂದು ಸರದ ಬೆಲೆ 50 ರೂಪಾಯಿ ಅಂತೆ. ಬೇರೆ ಬೇರೆ ರೀತಿಯ ಸರಗಳು ಇಲ್ಲಿ ಗ್ರಾಹಕರಿಗೆ ಸಿಗ್ತದೆ ನೋಡಿ. ಫೋಟೋಸ್, ಇದು ಬೇರೆ ಬೇರೆ ರೀತಿಯ ಚಿಕ್ಕ ಚಿಕ್ಕ ಫೋಟೋಸ್ಗಳಿದೆ. ಅದು ರಾಜಕೀಯ ಇದೆ, ಸಿನಿಮಾ ರಂಗ ಇದೆ, ದೇವರಿದ್ದಾರೆ, ಕ್ರಿಕೆಟ್ನವರಿದ್ದಾರೆ, ಪ್ಲೇಯರ್ಸ್ ಇದ್ದಾರೆ, ಸಂವಿಧಾನದ ನಿರ್ಮಾತೃಗಳಿದ್ದಾರೆ, ಎಲ್ಲ ರೀತಿಯ ಫೋಟೋಸ್ ಸಿಗ್ತದೆ. ಬೇರೆ ಬೇರೆ ರೀತಿಯ ಫುಡ್, ಒಟ್ಟು ವ್ಯಾಪಾರ ಇಲ್ಲಿ. ಮನರಂಜನೆ, ಹೊಟ್ಟೆಗೆ, ಮೆದುಳಿಗೆ ಆಹಾರ, ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಈ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಮಾಡಲಾಗ್ತದೆ. ಮತ್ತು ಹೆಚ್ಚಾಗಿ ಸಂತೆ ಸುತ್ತುವುದಕ್ಕೋಸ್ಕರ ಲಕ್ಷದೀಪೋತ್ಸವಕ್ಕೆ ಬರ್ತಾರೆ. ಮನೆಗಳಿಗೆ ಏನೆಲ್ಲ ಬೇಕು
ಏನಾದರೂ ಸ್ವಲ್ಪ ಸಂಪಾದನೆ ಆದದ್ದು. ಈಗ ಕೃಷಿ ಇಳುವರಿ ಕೊಟ್ಟಿದೆ, ಅಡಿಕೆ ಸ್ವಲ್ಪ ಆಗಿದೆ, ರೈತರು ಬರ್ತಾರೆ, ರೈತರ ಮನೆಯವರು ಬರ್ತಾರೆ. ಲಕ್ಷದೀಪೋತ್ಸವಕ್ಕೆ ಬಂದರೆ ಎಲ್ಲ ರೀತಿಯ ಸರಕುಗಳು ಗ್ರಾಹಕರಿಗೆ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆ. ಸ್ಥಳದಲ್ಲಿ ಬಂದಾಗ ಡಕೋಟ ವಿಮಾನ ಹೆಚ್ಚಿನವರು ಇದನ್ನು ಗಮನಿಸ್ತಾರೆ. 1938ರ ಕೆಲವು ಮಾಹಿತಿಗಳಿದೆ ಇದರಲ್ಲಿ. ಡಕ್ಲಾಸ್ C-47 ಡಕೋಟಾ ಏಕೆ ಅಂತೇಳಿ 880 ಕಿ ಫ್ರಾಟ್ ವೈಟ್ನಿ R1830-90 ಅಶ್ವಶಕ್ತಿ 18-30-28 ಸಿಲಿಂಡರ್ಗಳದ್ದು ಈ ರೆಡಾರ್ ಇಕ್ವಿಪ್ಡ್ ಡಕೋಟಾ ವಿಮಾನಗಳು. ಹಿಂದಿಗೂ ಕೂಡ ಆ ರೆಕ್ಕೆಯ ಬಲ್ಬ್ ನೋಡಿ ಅದನ್ನು ಉಳಿಸ್ಕೊಳ್ಳಲಾಗಿದೆ.